ಬೆಂಗಳೂರಿನ ಬಸ್ನಲ್ಲಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ ಪೊಲೀಸ್ ಪೇದೆಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ನ ಐಪಿಎಸ್ ಲೇಔಟ್ನ C9 ವಿಲ್ಲಾದಲ್ಲಿ ಭರ್ಜರಿ ರೇವ್ ಪಾರ್ಟಿ ಕೂಡ ನಡೆದಿದೆ. ಇನ್ನು ಸಿಸಿಬಿಯ ಮಹಿಳಾ ಘಟಕದ ಪೊಲೀಸರು ಈ ಪ್ರಕರಣವನ್ನ ಬಯಲಿಗೆಳೆದಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಮಹಿಳೆ ಜೊತೆ ಅಸಭ್ಯ ವರ್ತನೆ ಆರೋಪ, ಪೊಲೀಸ್ ಪೇದೆಗೆ ಹಿಗ್ಗಾಮುಗ್ಗಾ ಥಳಿತ. ಬೆಂಗಳೂರಿನಲ್ಲಿ ಕ್ರೈಂಗಳಿಗೆ ಪೊಲೀಸರೇ ಕಡಿವಾಣ ಹಾಕಬೇಕು, ಆದರೆ ಇಲ್ಲಿ ಪೊಲೀಸಪ್ಪನೇ ಕ್ರೈಂ ಮಾಡಿ ಸಾರ್ವಜನಿಕರಿಂದ ಹಿಗ್ಗಾಮುಗ್ಗಾ ಥಳಿತಕ್ಕೆ ಒಳಪಟ್ಟಂತಹ ಘಟನೆ ನಡೆದಿದೆ. ಬಸ್ನಲ್ಲಿ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ ಪೊಲೀಸ್ ಪೇದೆಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಗಂಗಮ್ಮನಗುಡಿ ಸರ್ಕಲ್ನಲ್ಲಿ ಇಂಥದೊಂದು ಘಟನೆ ಆಗಿದೆ. ಜಾಲಹಳ್ಳಿಗೆ ತೆರಳೋಕೆ ಬಸ್ ಹತ್ತಿದ ಆರೋಪಿ ಮಂಜುನಾಥ್ ಮಹಿಳೆ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಅದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಮಹಿಳೆ ತನ್ನ ಸಂಬಂಧಿಕರಿಗೆ ಫೋನ್ ಮಾಡಿ ಕರೆಸಿಕೊಂಡಿದ್ರು. ಗಂಗಮ್ಮನ ಗುಡಿ ಸರ್ಕಲ್ ತಲುಪ್ತಾ ಇದ್ದಂತಹ ಹಾಗೆ ಸ್ಥಳಕ್ಕೆ ಬಂದಂತಹ ಯುವಕರ ಗ್ಯಾಂಗ್ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಿದೆ. ತಾನು ಪೊಲೀಸ್ ಅಂತ ಹೇಳಿದ್ರು ಬಿಡದೆ ಬಟ್ಟೆ ಹರಿದು ಹಲ್ಲೆ ಮಾಡಿದ್ದಾರೆ. ಸದ್ಯ ಗಾಯಗೊಂಡ ಪೊಲೀಸ್ ಪೇದೆ ಮಂಜುನಾಥ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಬೆಂಗಳೂರಿನ ಸಂಜಯ್ ನಗರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ನಡೆದಿದೆ. ಇವರು ಜಲಹಳ್ಳಿಗೆ ಹೋಗಬೇಕು ಅಂತೇಳಿ ಬಸ್ಸನ್ನು ಹತ್ತದಂತಹ ಸಂದರ್ಭದಲ್ಲಿ ಒಬ್ಬ ಮಹಿಳೆಯ ಜೊತೆ ಒಂದಷ್ಟು ಮಾತುಕತೆಗಳು, ವಾಗ್ವಾದ, ಜೋರು ಮಾತಿನಲ್ಲಿ ಬೈಗುಳ ಇವೆಲ್ಲವೂ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಈ ಗಲಾಟೆ ಶುರುವಾಗಿದೆ ಇಬ್ಬರ ಮಧ್ಯೆ ಅನ್ನೋದು ಗೊತ್ತಿಲ್ಲ. ಈ ನಡುವೆ ಆ ಮಹಿಳೆ ಅವರ ಸಂಬಂಧಿಕರಿಗೆ ಫೋನನ್ನು ಮಾಡ್ತಾರೆ. ಈತ ಗಂಗಮ್ಮನಗುಡಿ ಸರ್ಕಲ್ಗೆ ಬಂದು ಇಳಿತಿದ್ದಂತಹ ಸಂದರ್ಭದಲ್ಲೇ 4-5 ಯುವಕರು ಮಂಜುನಾಥ್ ಮೇಲೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ನಾನು ಪೊಲೀಸ್ ಅಂದರು ಕೇಳದೆ ಇವನು ಯಾವ ಪೊಲೀಸು ಅನ್ನೋ ಮಟ್ಟಿಗೆ ಆತನಿಗೆ ಸರಿಯಾಗಿ ಥಳಿಸುವ ಕೆಲಸವನ್ನು ಮಾಡಿದ್ದಾರೆ. ಮಿಸ್ಬಿಹೇವ್ ಮಾಡ್ದ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಆರೋಪದ ಮೇಲೆ. ಆದರೆ ಇದೀಗ ಪ್ರಕರಣ ಸಂಬಂಧ ಆ ಮಹಿಳೆ ಮಿಸ್ಬಿಹೇವ್ ಮಾಡ್ದ ಅಂತೇಳಿ ಕಾನ್ಸ್ಟೇಬಲ್ ಮೇಲೆ ದೂರನ್ನು ದಾಖಲು ಮಾಡಿದ್ರೆ ಈತ ಕೂಡ ಹಲ್ಲೆ ಸಂಬಂಧ ಪ್ರಕರಣವನ್ನು ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಷ್ಠಿತ ಐಪಿಎಸ್ ಲೇಔಟ್ನಲ್ಲಿ ರೇವ್ ಪಾರ್ಟಿ, ಮದ್ಯ ನಿಷೇಧಿತ ಹುಕ್ಕಾ, ಇ ಸಿಗರೆಟ್, ಮೋಜು ಮಸ್ತಿ. ಬೆಂಗಳೂರಿನ ಪ್ರತಿಷ್ಠಿತ ಐಪಿಎಸ್ ಅಧಿಕಾರಿಗಳು ವಾಸಿಸುವ ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ನ ಐಪಿಎಸ್ ಲೇಔಟ್ನ C9 ವಿಲ್ಲಾದಲ್ಲಿ ಭರ್ಜರಿ ರೇವ್ ಪಾರ್ಟಿ ಆಗಿದೆ. ಸಿಸಿಬಿಯ ಮಹಿಳಾ ಘಟಕದ ಪೊಲೀಸರು ಈ ಪ್ರಕರಣವನ್ನು ಬಯಲಿಗೆಳೆದಿದ್ದಾರೆ. ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಯಲ್ಲ ಅನ್ನೋ ಧೈರ್ಯದಲ್ಲೇ ರೇವ್ ಪಾರ್ಟಿ ಆಯೋಜನೆಯಾಗಿತ್ತು. ದಿನಕ್ಕೆ 20,000 ರೂಪಾಯಿ ಬಾಡಿಗೆ ಪಾವತಿಸಿ ರೇವ್ ಕಿ ಹಾಸ್ಪಿಟಾಲಿಟಿ ಸರ್ವಿಸ್ ವಿಲ್ಲಾವನ್ನ ಕಾಯ್ದಿರಿಸಲಾಗಿತ್ತು. ಹೌಸ್ ಪಾರ್ಟಿ ಹೆಸರಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಆಮಿಗೋಸ್ ಆಪ್ ಮೂಲಕ ಯುವಕ ಯುವತಿಯರಿಗೆ ಆಹ್ವಾನ ನೀಡಲಾಗಿತ್ತು. ಯುವಕರಿಗೆ 1,099 ಹಾಗೂ ಯುವತಿಯರಿಗೆ 499 ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಿ ವೀಕೆಂಡ್ನಲ್ಲಿ ಮದ್ಯ, ಹುಕ್ಕಾ ಸೇರಿದಂತೆ ಕಾನೂನು ಬಾಹಿರವಾಗಿ ಮೋಜು ಮಸ್ತಿ ನಡೆಸಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ಪಾರ್ಟಿ ಆಯೋಜನೆ ಮಾಡಿದ್ದ ದೀಕ್ಷಿತ್, ವೇದಾಂತ್ ಪಂಡಿತ್ ಹಾಗೂ ಶಂಕರ್ ಎಂಬಾತನನ್ನ ಬಂಧಿಸಿದ್ದಾರೆ. ಅಲ್ಲದೆ ಮನೆ ಮಾಲೀಕರ ವಿರುದ್ಧವೂ ಎಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಐಪಿಎಸ್ ಐಎಎಸ್ ಅಧಿಕಾರಿಗಳು ವಾಸ ಮಾಡುವಂತಹ ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ನ ವಿಲ್ಲಾ ಒಂದರಲ್ಲಿ ರೇವ್ ಪಾರ್ಟಿ ನಡೀತಿರುತ್ತೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂತಹ ಸಿಸಿಬಿಯ ಮಹಿಳಾ ಘಟಕದ ಅಧಿಕಾರಿಗಳು ಆ ಒಂದು ಪಾರ್ಟಿಗೆ ಬಂದಿದ್ದಂಥವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪಾರ್ಟಿಯಲ್ಲಿ ಮೋಜು ಮಸ್ತಿ, ಬೆಳಗಿನ ಜಾವದವರೆಗೂ ಕೂಡ ಮೋಜು ಮಸ್ತಿಯನ್ನು ನಡೆಸಲಾಗ್ತಿತ್ತು. ನಿಷೇಧಿತ ಹುಕ್ಕಾವನ್ನು ಸೇರಿಸಲಾಗ್ತಿತ್ತು. ಅದ್ರ ಜೊತೆಗೆ ಅಲ್ಲಿ ಬಂದಂಥವರಿಗೆ ನಿಷೇಧಿತ ಹುಕ್ಕಾದ ಜೊತೆ ಒಂದಷ್ಟು ಮದ್ಯದ ಅಮಲ್ ಇರ್ಬೋದು, ಅದ್ರ ಜೊತೆಗೆ ಇ ಸಿಗರೇಟ್ಗಳು, ಬ್ಯಾನ್ ಆದಂತಹ ವಸ್ತುಗಳೆಲ್ಲವೂ ಕೂಡ ಸಿಕ್ಕಿದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕೈಕಾಲು ಸರಿಯಾಗಿದ್ರೂ ಶೋಕಿ ಜೀವನಕ್ಕಾಗಿ ಭಿಕ್ಷಾಟನೆ. ಉತ್ತರ ಪ್ರದೇಶ ಮೂಲದ ಮುಖೇಶ್ಗೆ ಸಾರ್ವಜನಿಕರ ಕ್ಲಾಸ್. ಬೆಂಗಳೂರಿನಲ್ಲಿ ವಿಕಲಚೇತನನಂತೆ ಡ್ರಾಮಾ ಮಾಡಿಕೊಂಡು ಭಿಕ್ಷಾಟನೆ ಮಾಡ್ತಿದ್ದ ವ್ಯಕ್ತಿಗೆ ಸಾರ್ವಜನಿಕರೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೈಕಾಲು ಸರಿಯಾಗಿದ್ರೂ ಶೋಕಿ ಜೀವನಕ್ಕಾಗಿ ಭಿಕ್ಷಾಟನೆ ನಡೆಸಿದ್ದು ಉತ್ತರ ಪ್ರದೇಶ ಮೂಲದ ಮುಖೇಶ್ಗೆ ಬಿಸಿ ಮುಟ್ಟಿಸಲಾಗಿದೆ. ಬ್ಯಾಟ್ರಾಯನ್ಪುರದ ಐಟಿಐ ಲೇಔಟ್ನಲ್ಲಿ ಘಟನೆಯಾಗಿದೆ. ಐಫೋನ್ ಕದ್ದಿರುವ ಆರೋಪ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಆರೋಪಿ ಮುಖೇಶ್ನನ್ನ ವಶಕ್ಕೆ ಪಡೆದ ಪೊಲೀಸರು ಬಳಿಕ ಸುಮ್ನಳ್ಳಿಯ ನಿರಾಶ್ರಿತರ ಕೇಂದ್ರಕ್ಕೆ ಬಿಟ್ಟಿದ್ದಾರೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಚಾಕು ಇರಿತ, ತಂದೆಯಿಂದಲೇ ಮಗಳ ಕೊಲೆಗೆ ಯತ್ನ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತಂದೆಯಿಂದಲೇ ಮಗಳ ಕೊಲೆಗೆ ಯತ್ನಿಸಿದ ಘಟನೆ ಆಗಿದೆ. ರಾಜನಕುಂಟೆ ಖಾಸಗಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಲಕ್ಷ್ಮೀ ದುರ್ಗಾಗೆ ತಂದೆ ನಾಗೇಂದ್ರ ಚಾಕು ಇರಿದಿದ್ದಾನೆ. ಜುಲೈ 25 ತಾರೀಕು ಕಾಲೇಜಿಗೆ ಭೇಟಿ ನೀಡಿದ್ದ ತಂದೆ ಮಗಳನ್ನ ನೋಡೋದಾಗಿ ಹೇಳಿದ್ದಾನೆ. ನಂತರ ಪ್ರಾಂಶುಪಾಲರ ಕೊಠಡಿಯಲ್ಲೇ ಮಗಳ ಹೊಟ್ಟೆ, ಎದೆ, ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾನೆ. ಘಟನೆ ಬಳಿಕ ಆರೋಪಿ ಎಸ್ಕೇಪ್ ಆಗಿದ್ದು ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಅಡುಗೆ ಭಟ್ಟನ ಮರ್ಡರ್. ಇನ್ನೊಂದು ಕಡೆ ಕ್ಷುಲ್ಲಕ ಕಾರಣಕ್ಕೆ ಅಡುಗೆ ಭಟ್ಟನನ್ನ ಕೊಲೆ ಮಾಡಿರುವ ಘಟನೆ ಲಗ್ಗೇರಿಯ ಕೆಂಪೇಗೌಡ ಲೇಔಟ್ನಲ್ಲಿ ನಡೆದಿದೆ. ಅಡುಗೆ ಭಟ್ಟನಾಗಿ ಕೆಲಸ ಮಾಡಿಕೊಂಡಿದ್ದ ಕುಮಾರ್ ನಿನ್ನೆ ರಾತ್ರಿ ಮನೆಯಿಂದ ಹೊರಗೆ ಬಂದಿದ್ದು ಈ ವೇಳೆ ಅಪರಿಚಿತ ವ್ಯಕ್ತಿ ಜೊತೆಗೆ ಕಿರಿಕಾಗಿದೆ. ಮಾತಿಗೆ ಮಾತು ಬೆಳೆದಿದ್ದು ಕುಮಾರ್ ಮೇಲೆ ಅಪರಿಚಿತ ವ್ಯಕ್ತಿ ಹಲ್ಲೆ ನಡೆಸಿದ್ದಾನೆ. ತಕ್ಷಣ ಗಾಯಾಳು ಕುಮಾರ್ನನ್ನ ಆಸ್ಪತ್ರೆಗೆ ದಾಖಲಿಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.